ಗರಿ ಮತ್ತು ಅದು ನೋಡಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಗರಿ ಹಾಗೆ ಕಾಪಾಡ್ಕೊಳ್ಳುತ್ತೆ ಮಸಾಲೊಡೆಯ ಘಮ. ಆಮೇಲೆ 1 ಅವರ್ ಇಟ್ಟರೂ ಕೂಡ ಹಾಗೇ ಗರಿಯಾಗಿರಬೇಕು. ಹೀಗೆ ಪ್ರೆಸ್ ಮಾಡಿದ್ರೆ ಅಷ್ಟೇ ಸಾಕು ಥಿಕ್ನೆಸ್ಸು. ನೀವು ಬೆರಳಲ್ಲಿ ಒತ್ತೋದು ಮಾಡೋದು ಅವೆಲ್ಲ ಏನೂ ಬೇಕಾಗಿಲ್ಲ. ಬಿಸಿ 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 ಹೊಡೆ ಕೊಡ್ಬೋದು. ನಮ್ಮದು ಬಲ್ಕ್ ಆರ್ಡ್ರ್ಗಳಲ್ಲಿ ಒಳ್ಳೆ ಕಲರ್ ಬಂದಿರುತ್ತೆ. ಈವನ ಬೇಯುತ್ತೆ, ಒಂದೇ ಕಲರ್ ಬರುತ್ತೆ, ಒಂದೇ ಸೈಜು, ಒಂದೇ ತೂಕ. ನೋಡಿ ಕುರುಮ್ ಅಂತ ಇದೆ ನೋಡಿ. ತಿಂದು ಅನುಭವ ಆಗಬೇಕು ಅಂದರೆ ನೀವೇ ಮಾಡಬೇಕು. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ನೋಡಿ, ನಾನು ಇವತ್ತು ನಿಮಗೆ ಒಂದು ಮಸಾಲೊಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಹೋಗ್ತೀನಿ. ಮಸಾಲೊಡೆ ಎಲ್ಲರೂ ಮಾಡ್ತಾರೆ, ಆದರೆ ಆ ಕಲರು, ಕನ್ಸಿಸ್ಟೆನ್ಸಿ, ಮಸಾಲೊಡೆಯ ಘಮ 1 ಅವರ್ ಇಟ್ಟರೂ ಕೂಡ ಹಾಗೇ ಗರಿಯಾಗಿರಬೇಕು. ಹೇಗೆ ಮಾಡಬೇಕು ಅದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡಿ. ಮೊದಲಿಗೆ ನಾನು ಒಂದು 1/4 kg ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ಮಾತ್ರ ನೆನೆಸಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬುವಾಗ ನಾವು ನೋಡಿ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ತುರಿ ಯಾತಕ್ಕೆ ಹಾಕ್ಕೋತೀವಿ ಅಂತ ಅಂದರೆ ಗರಿ ಮತ್ತು ಅದು ನೋಡಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ, ಗರಿ ಹಾಗೆ ಕಾಪಾಡ್ಕೊಳ್ಳುತ್ತೆ. ಆಮೇಲೆ ರುಚಿನೂ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಬೆರೆಸ್ಕೊಂಡ್ರೆ ಗರಿಗರಿಯಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ಅಂತ ಅನ್ನೋ ಲೆಕ್ಕಾಚಾರಕ್ಕೆ ಅರ್ಧ ಹೋಳನ್ನು ತುರ್ಕೊಂಡು ಅದರಲ್ಲಿ 1/4 ಭಾಗ ಮಾತ್ರ ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನೋಡಿ ಒಂದು 7 ತುಂಡು ಚಕ್ಕೆ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಗೆ ಹಾಕ್ಕೊಂಬಿಟ್ವಿ. ಒಂದು 10 ಲವಂಗ 2 ಹಾಕ್ಕೊಂಡಿದ್ದೀನಿ. ಇದನ್ನು ಸುಮ್ಮನೆ ಹಾಗೆ ಮಿಕ್ಸಿಲಿ ಓಡಿಸೋಣ. ಇದು ಸುಮ್ಮನೆ ತರ್ತರಿಯಾಗಿ ಚೂರಾಗಿದೆ. ಈ ಕಡಲೆಬೇಳೆ ಮತ್ತು ತೆಂಗಿನಕಾಯಿನ ಮಿಕ್ಸ್ ಮಾಡಿಕೊಂಡು ಹಾಗೆ ರುಬ್ಬಕ್ಕೆ ಅದರ ಜೊತೆಗೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೋಬಾರ್ದು, ಹಾಗೆ ರುಬ್ಬಬೇಕು. 1/4 kg ಕಡಲೆಬೇಳೆ ತೊಗೊಂಡು ನೆನೆ ಹಾಕಿ ಅರ್ಧ ಗಂಟೆ ಅದನ್ನು ಕ್ಲೀನಾಗಿ ತೊಳೆದು ಬಸ್ಕೊಂಡು ಅದ್ರ ಜೊತೆಗೆ 1 ಕಪ್ ತೆಂಗಿನಕಾಯಿ ಹಾಕಿ ಚಕ್ಕೆ ಲವಂಗನ ತರಿಯ ಪುಡಿ ಮಾಡಿಕೊಂಡು ಜೊತೆಲಿ ಸೇರಿಸ್ಕೊಂಡು ಎಲ್ಲನೂ ರುಬ್ಕೊಂಡ್ವಿ. ಒಂದು ಹದಕ್ಕೆ ಯಾವ್ದು ಬಂದು ಅಂತ ನೋಡಿದ್ರಿ. ಅದಕ್ಕೆ ಇವಾಗ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಇದಕ್ಕೆ ಹಾಕಿದ್ವಿ. ಸಬ್ಸಿಗೆ ಸೊಪ್ಪು 1 ಕಟ್ಟಲ್ಲಿ ಅರ್ಧ ಕಟ್ಟು ಸಾಕು, ನೈಸಾಗಿ ಹೆಚ್ಕೊಂಡಿದ್ದೀವಿ, ತೊಳ್ಕೊಂಡಿದ್ದೀವಿ, ಅದನ್ನು ಸೇರಿಸಿದ್ವಿ. ಜೊತೆಗೆ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನೋಡಿ ಕೊತ್ತಂಬರಿ ಸೊಪ್ಪು ಘಮಕ್ಕೆ ಅದು ಒಂದು ಅರ್ಧ ಕಟ್ಟು ತೊಗೊಂಡಿದ್ದೀವಿ. ಇದು ಕರಿಬೇವಿನ ಸೊಪ್ಪು ನೈಸ್ ಚಾಪ್ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕೋತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡ್ವಿ. ಇನ್ನು ಜೊತೆಗೆ 1.5 ಇಂಚು ಶುಂಠಿ ಗೊತ್ತು ನಿಮಗೆ, ಜೀರ್ಣಕ್ರಿಯೆಯಲ್ಲಿ ಎಂಥ ಪಾತ್ರ ವಹಿಸುತ್ತೆ ಆರೋಗ್ಯದಲ್ಲಿ ಅಂತ. ಈಗ ನಂತರ ಸ್ವಲ್ಪ ಈ ಕ್ರಿಸ್ಪಿನೆಸ್ ಬರಬೇಕು ಅಂತಾರೆ. ಆ ಕ್ರಿಸ್ಪಿನೆಸ್ಗೆ 1.5 ಸ್ಪೂನು ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡ್ವಿ. 1 ಸ್ಪೂನ್ ಬೆಣ್ಣೆ ಕಾಯಿಸಿದ ತುಪ್ಪ, ಒಂದು ಅರ್ಧ ಸ್ಪೂನ್ನಷ್ಟು ಪುಡಿ ಉಪ್ಪು ಸಾಕು. ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ. ಲಾಸ್ಟ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಾದ್ಮೇಲೆ ನೀರು ಬಿಟ್ಕೊಳ್ಳಲ್ಲ. ಇದು ಯಥಾ ಪ್ರಕಾರ ನೀವು ಟ್ರೈ ಮಾಡಿ, ಕ್ಲಾಸಾಗಿ ಬರುತ್ತೆ ನೋಡಿ. ಈಗ ಪ್ಯೂರ್ ಸನ್ಫ್ಲವರ್ ರಿಫೈನ್ಡ್ ಆಯಿಲನ್ನು ಬಳಸ್ತಿದ್ದೀವಿ ಮಸಾಲೊಡೆ ಕರಿಯಲಿಕ್ಕೆ. ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾಯೋದ್ರಲ್ಲಿ ನಮಗೆ ಈ ಮಸಾಲೊಡೆ ಸೈಜು ಯಾವ ಥರ ಬೇಕೋ ಆ ಥರ ಉಂಡೆ ಮಾಡ್ಕೊಂಬಿಡೋಣ. ಇವಾಗ ಆವಾಗಲೇ ತೆಗೆದು ಮಾಡೋದು ಅಂತ ಅಂದರೆ ಅಷ್ಟು ಒಂದೇ ಅಳತೆಯಲ್ಲಿ ಬರೋದಿಲ್ಲ. ಸೊ ಹಂಗಾಗಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾಯೋದ್ರೊಳಗಡೆ ಒಂದೇ ಹದವಾಗಿ ಮಸಾಲೊಡೆಯ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ನಾವು
ಮದುವೆ ಮನೆಗಳಲ್ಲಿ ಮಸಾಲೆ ವಡೆ ಮಾಡೋದು ಕಮ್ಮಿ. ಉದ್ದಿನ ವಡೆ ಮಾಡ್ತೀವಿ, ಆಂಬೊಡೆ ಮಾಡ್ತೀವಿ, ಮದ್ದೂರು ವಡೆ ಮಾಡ್ತೀವಿ, ಪಕೋಡ ಮಾಡ್ತೀವಿ, ಬೆಂಡಿ ಫ್ರೈ ಮಾಡ್ತೀವಿ, ಆಮೇಲೆ ಕಟ್ಲೆಟ್ಟು, ಆಲೂ ಟಿಕ್ಕಿ, ಈ ಥರ ಸುಮಾರಿದೆ. ಸ್ಪ್ರಿಂಗ್ ರೋಲು, ವೆಜ್ ರೋಲು. ಕಡಿಮೆ ಅಂತ ಅಂದ್ರೂ ಒಂದು 20-25 ಥರ ಈ ಫ್ರೈಡ್ ಐಟಮ್ಗಳಿವೆ. ಮತ್ತು ಕೆಲವರು ಹಾಗಲಕಾಯಿ ಚಿಪ್ಸ್ ಮಾಡಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಾಗಲಕಾಯಿ ಚಿಪ್ಸು. ಅದನ್ನು ಇನ್ನೊಂದು ಎಪಿಸೋಡಲ್ಲಿ ನಿಮಗೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಒಂದು ಹದಕ್ಕೆ ಬಂದಿದೆ. ಇವಾಗ ನಾವು ಮಸಾಲೆ ವಡೆನ ಬಿಡ್ಬೋದು. ಹೀಗೆ ಪ್ರೆಸ್ ಮಾಡಿದ್ರೆ ಅಷ್ಟೇ ಸಾಕು ಥಿಕ್ನೆಸ್ಸು. ನೀವು ಬೆರಳಲ್ಲಿ ಒತ್ತೋದು ಮಾಡೋದು ಅವೆಲ್ಲ ಏನೂ ಬೇಕಾಗಿಲ್ಲ. ಅದ್ರ ಪಾಡ್ಗದು ಬೇಯ್ಕೊಳ್ಳುತ್ತೆ. ಚೂರು ಬೇಕಾದ್ರೆ ಉರಿ ಕಮ್ಮಿ ಮಾಡ್ಕೊಳ್ಳಿ. ಕೆಲವರು ಈ ಮಸಾಲೆ ವಡೆನ 2 ಸಾರಿ ಕರೀತಾರೆ. ಹೇಗೆ ಅಂದರೆ ಫಸ್ಟು ಹಾಫ್ ಬಾಯ್ಲ್ ಮಾಡಿ ಎತ್ತಿಟ್ಕೋತಾರೆ, ಆಮೇಲೆ ಫುಲ್ ಬಾಯ್ಲ್ ಮಾಡ್ಕೋತಾರೆ. ಅದು ತಪ್ಪು ಅಂತ ಅಲ್ಲ, ಅದು ಸರಿಯೇ. ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಒಂದೊಂದಕ್ಕೆ 250 ವಡೆ ಬಿಟ್ಟು ಬಿಸಿ 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 ವಡೆ ಕೊಡ್ಬೋದು. ನಮ್ಮದು ಬಲ್ಕ್ ಆರ್ಡ್ರ್ಗಳಲ್ಲಿ ನಾವು ಹಾಗೆ ಮಾಡೋದು. ಹಾಫ್ ಬಾಯ್ಲ್ ಮಾಡಿ ಇಟ್ಕೋತೀವಿ. ವಡೆ ಆಗಲಿ ಬಜ್ಜಿ ಆಗಲಿ, ನಿಮ್ಗೆ 500 ಜನ ಬರಲಿ 1000 ಜನ ಬರಲಿ, ನೀವು ಬಿಸಿ ವಡೆ ಬಿಸಿ ಬಜ್ಜಿನೇ ಕೊಡ್ತೀವಿ. ಉದ್ದಿನ ವಡೆ ಆಗ್ಬೋದು, ಇದಾಗ್ಬೋದು. ಸ್ನೇಹಿತರೆ, ಎಲ್ಲ ವಡೆನೂ ಬಿಟ್ಟಿದ್ದೀನಿ. 2 ನಿಮಿಷ ಬೇಯೋ ಹೊತ್ತಿಗೆ ಒಳ್ಳೆ ಕಲರ್ ಬಂದಿರುತ್ತೆ. ಆ ವಡೆನೇ ಕಾಣಲ್ಲ, ಆ ಮಟ್ಟಿಗೆ ಬೇಯ್ತಾ ಇರುತ್ತೆ. ಕಡೆಗೆ ಬೆಂದಿದೆ ಅಂದಾಗ ಅಲ್ಲೊಂದು ಗುಳ್ಳೆ ಇಲ್ಲೊಂದು ಗುಳ್ಳೆ, ಅದು ಒಳಗಡೆ ಪೂರ್ತಿ ಬೆಂದಿರುತ್ತೆ. ಈ ಥರ ಬರ್ತಿರುತ್ತೆ. ಒಂದು ಸಾರಿ ಗಮನಿಸಿ ನೋಡಿ, ಗುಳ್ಳೆಗಳೆಲ್ಲ ಕಮ್ಮಿ ಆಗೋಗಿದೆಯಾ? ಮತ್ತು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆಯಾ? ನೋಡಿ ಸ್ನೇಹಿತರೆ, ನೋಡಿ ತೆಗಿತಿದ್ದೀನಿ. ನೋಡಿ ವಡೆ ಎಲ್ಲ ಒಂದೇ ಸೈಜ್ ಇದೆಯಾ, ಒಂದೇ ಥಿಕ್ನೆಸ್ ಇದೆ. ನಾವು ಉಂಡೆ ಫಸ್ಟ್ ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಈವನಾಗಿ ಬೇಯುತ್ತೆ, ಒಂದೇ ಕಲರ್ ಬರುತ್ತೆ, ಒಂದೇ ಸೈಜು, ಒಂದೇ ತೂಕ, ರುಚಿ ಇದ್ದೇ ಇರುತ್ತೆ. ನಾವು ಉಂಡೆ ಹಾಕ್ಕೊಳ್ಳೋದು ಮುಖ್ಯ. ಕರೆಕ್ಟಾಗಿ ಒಂದೇ ಥರ ಉಂಡೆ ಹಾಕ್ಕೊಳ್ಳೋದು. ನೋಡಿ ಮುರಿದು ತೋರಿಸ್ತೀನಿ. ನೋಡಿ ಬಿಸ್ಕೆಟ್ ಇದ್ದಂಗಿದೆ. ನೋಡಿ ಕುರುಮ್ ಅಂತ ಇದೆ ನೋಡಿ. ನಾವು ತಿನ್ನೋದನ್ನು ನೋಡ್ಬೋದು. ತಿಂದು ಅನುಭವ ಆಗಬೇಕು ಅಂದರೆ ನೀವೇ ಮಾಡಬೇಕು. ನಾನು ಹೇಗೆ ಮಾಡಿದೆ, ಹೇಗೆ ತೋರಿಸ್ಕೊಟ್ಟೆ, ಹಾಗೆ ನೀವೇ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ? ಎಲ್ಲ ಪೂರ ಪಾರದರ್ಶಕವಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ ಮಸಾಲೆ ವಡೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಮನೆ ಶುಭ ಸಮಾರಂಭಗಳಿಗೆ ದಯಮಾಡಿ ನನಗೆ ಕರೆ ಮಾಡಿ. ನಾನು ಮೈಸೂರಿನ ಶ್ರೀ ಕೇಟ್ರರ್ಸ್ನ ಶ್ರೀಧರ್ ಮೂರ್ತಿ. ನನ್ನ ಮೊಬೈಲ್ ನಂಬರ್ ಬಂದು 9845191017. ಶ್ರೀಧರ್ ಮೂರ್ತಿ ಶ್ರೀ ಕೇಟ್ರರ್ಸ್. ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಶ್ರೀಧರ್ ಮೂರ್ತಿ ಶ್ರೀ ಕೇಟ್ರರ್ಸ್ ಮೈಸೂರು ಅಂತ ಅಂದ್ರೂ ನಿಮಗೆ ನನ್ನ ಹಿಸ್ಟ್ರಿ ಪೂರ್ತಿ ಸಿಗುತ್ತೆ. ನೀವೆಲ್ಲ ಅಲ್ಲೂ ನನ್ನ ಬಗ್ಗೆ ವಿಚಾರ ಮಾಡ್ಕೋಬೋದು, ನನ್ನ ಬಗ್ಗೆ ಓದ್ಕೋಬೋದು. ದಯಮಾಡಿ ತಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ದಯಮಾಡಿ ನನ್ನ ಸಂಪರ್ಕಿಸಿ. ಭಾಳ ಅತ್ಯದ್ಭುತವಾಗಿ, ರುಚಿಕರವಾಗಿ, ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ನಿಮ್ಮ ಮನೆ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಡ್ತೀನಿ, ಭರವಸೆ.